ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸಕ್ಕದಾಗಿದ್ದೀರಾ ಅಂತ. ಸೊ ನಾನು ಇವಾಗ ಕವನ ಮನೇಲಿದ್ದೀನಿ. ಬೆಳಿಗ್ಗೆ 5:30ಗೆ ಎದ್ದು ರೆಡಿಯಾಗಿ ಇವಾಗ ಅನನ್ಯ ಮದುವೆಗೆ ಹೋಗ್ತಿದ್ದೀವಿ. ಬೆಳಿಗ್ಗೆ 5:30ಯಿಂದ ಎದ್ದು ರೆಡಿಯಾಗಿ ಲೇಟ್ ಆಗಿದೆ. ಒಂದು ಊಟ 502 ರೂಪಾಯಿ ಹೇಳ್ತಾರೆ. ನೀನು ಯಾರನ್ನ ಫಸ್ಟ್ ನನ್ನ ಕೇಳ್ಬಿಟ್ಟು ಬೈತಾರೆ ಅಷ್ಟೇ. ಆ್ಯಕ್ಚುಲಿ ತುಂಬ ಫುಲ್ ವೇಸ್ಟ್ ಮಾಡ್ತೀವಿ. ಯಾಕೆಂದರೆ ನಾನು ತಿಂದೆ, ಪೂಜು ಫ್ಲವರ್ಸ್ ಕೊಟ್ಟರು, ಅದಾದ್ಮೇಲೆ ಕುಂಕುಮ ತಾಳಿ ಕಟ್ಟು ಆಗೋಗಿದೆ. ಇವಾಗ ಅಕ್ಷತೆ ಕಾಳು ಕೊಟ್ಟಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹಂಗೆ ಕೈ ಹಿಡ್ಕೊಂಡು ಹಾಕು, ನನಗೇನಾಗಬೇಕು ಹಾಕು. ರೆಕಗ್ನೈಸ್ ಮಾಡಿರಲಿಲ್ಲ ಅಷ್ಟು. ಅನನ್ಯ ಬಿಟ್ರೆ ಅವ್ರ ಅಮ್ಮ ಬಂದ್ಬಿಟ್ಟು ನಮ್ಮನ್ನ ಮಾತಾಡಿಸಿ ಹೋಗ್ತಿದ್ದವ್ರನ್ನ ಕರ್ಕೊಂಡ್ಬಿಟ್ಟು ಏನು ಅಳ್ತಾವಳೆ. ಎಂಬ್ರಾಸಿಂಗ್ ಮೂಮೆಂಟ್ ಏನಾಯ್ತು, ಸುತ್ತ ನೀರು ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಬ್ಬರ ತಣ್ಣು ಬಂದು ಕೈ ಮುಗ್ದು ಸ್ಟಾರ್ಟಿಂಗ್ ರೈಸ್ ಬಡ್ಸಿದ್ ನೋಡಿದ್ರೆ ನೊಂದೋದ್ವಿ. ಅನ್ನ ತಿನ್ನಕ್ಕೆ ಬಂದಿದ್ದೀವಿ ಅಂತ ಎಲ್ಲ ನ್ಯೂಟ್ರಿಯೆಂಟ್ಸ್ ಆಕ್ಚುಲಿ ಹೊಟ್ಟೆ ಒಳಗೆ ಹೋಗ್ಬಿಡುತ್ತಲ್ವಾ. ಸುಸ್ತಲ್ಲ ಸ್ವಲ್ಪ ಸ್ಟ್ರೈನ್ ಆಗಿದೆ, ದೂರ ಸುಸ್ತು ಸ್ಟ್ರೈನ್ ಎರಡು. ಅದೇ ಸುಸ್ತಂದ್ರೆ ಜಾಸ್ತಿ ಸುಸ್ತು. ನಾವು ಬೆಳಿಗ್ಗೆ 5:30ಯಿಂದ ಎದ್ದು ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಸೊ ಇವಾಗ ಪೂಜಾ ನಮಗೆ ಅಲ್ಲಿ ಸಿಗ್ತಾಳೆ. ಅಪ್ಪ, ಪೂಜಾ ವೆಯ್ಟ್ ಮಾಡ್ತಿರ್ತಾಳೆ, ಚೆನ್ನಾಗಿ ಬೈಕೊಂಡಿದ್ದಾಳೆ, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾವಿನ್ನೂ ಹೋಗ್ತಾನೆ ಇವಾಗ ಲಾಸ್ಟ್ ಟೈಮು ಇದ್ದೋಗಿದ್ವಲ್ಲ, ಎಲ್ಲೆಳು ಅವತ್ತು ಪೂಜೆಗೆ ಎಷ್ಟು ತನಕ ಕಾಯ್ತೀವಿ ನೀವು? ಬಸ್ ಸ್ಟಾಪಲ್ಲಿ ಕೂತಿದ್ವಲ್ಲ, ನಾವು ಕಾಯ್ತಿದ್ವಾ? ಕಾಯ್ದಿದ್ದೀವಿ. ಮತ್ತೆ ಅವಳು ಕಾಯ್ತಾಳೆ ಸುಮ್ಮನೆ. ಪೂಜಾ ಸಾರಿ ಪೂಜಾ, ನಾವು ಲೇಟಾಗಿ ಬರ್ತಿದ್ದೀವಿ. ಲೇಟಾಗಿ ಬೇಗನೆ ಬರ್ತಾ ಇದ್ದೀವಿ. ಒಂಚೂರು ಲೇಟ್ ಆಯಿತು ಅಷ್ಟೇ. ಹಾಯ್ ಪೂಜಾ. ಬಂದ್ವಿ ಚೌಟ್ರಿ ಹತ್ರ. ಆಗಲೇ ಲೇಟ್ ಆಗಿದೆ. ಅದು ಬೇರೆ ಪೂಜಾ ಬೇರೆ ಬೈಕೊಂಡು ನಿಂತಿದ್ಲು. ಕಾಯ್ದು ವೆಯ್ಟ್ ಮಾಡಿ ಬಾ. ನೋಡಿ ಸೀರೆ ಸರಿ ಮಾಡ್ಕೊತಾ ಇದ್ದಾರೆ. ಚೌಟ್ರಿ ನೀನೇ ಹೇಳ್ಬಿಟ್ಟಲ್ಲ, ನಾನು ಬೇರೆ ಏನು ಹೇಳುದೆಲ್ಲ ಕೇಳಿಸಿರುತ್ತೆ. ಇವಾಗ ಇವ್ರ ಟರ್ನ್ ಮುಗೀತು, ನೆಕ್ಸ್ಟ್ ಈ ಮೇಡಮ್ ಟರ್ನ್ ಬಂತು. ನಾನೇ ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ಮಾಡಿದ್ದು ನೋಡು. ಯಾವುದು? ನಾನು ಅವಳಿಗೂ ಮಾಡ್ಕೊಟ್ಟಿದ್ದೀನಿ ಪೂಜಾ. ಏನು ಬಾರಿ ಗಗನದಾರಿ ಕೆಲಸ. ನಾನು ಹೈಲೈಟ್ ಆಗಲಿ ಅಂತ ಹೇಳಿದೆ ಪೂಜಾ. ತಗೊಳ್ಳಿ. ನಾವಲ್ಲಿ ಎಂಟರ್ ಆಗಿದ ತಕ್ಷಣವೇ ಅವರು ಟಿಫನ್ ಮಾಡೋಕ್ಕೆ ಕರೆದ್ರು. ಸೊ ನಾವು ಟಿಫನ್ ಮಾಡೋಕ್ಕೆ ಹೋದ್ವಿ. ಟಿಫನ್ನಲ್ಲಂತೂ ತುಂಬ ವೆರೈಟೀಸ್ ಇತ್ತು. ಒಂದೇ ಇಡ್ಲಿ ಹಾಕಿ ಒಂದೇ ವಡೆ ಹಾಕಿ ನಾವು ತುಂಬ ಬೇಸಸ್ ಮದುವೆ ಮಾಡ್ತಾ ಇದ್ದೀವಿ. ನೋಡಿ ಈ ಥರ ಚಟ್ನಿನೂ ವೇಸ್ಟ್ ಮಾಡೋಂಗಿಲ್ಲ ನಮ್ಮ ತಲೆ ಎಲೆಯಲ್ಲಿ. ಯಾರಾದ್ರೂ ವೇಸ್ಟ್ ಮಾಡಿದ್ರು ಹೋಗಿ ಬೈದ್ಬಿಟ್ಟು ತಿನ್ನಿಸ್ಬೇಕು. ನೀವು ಆ ಅಂಕಲ್ಲು ಬೆವ್ರು ಸುಸ್ತಾರೆ ಒಂದೊಂದು ರೂಪಾಯಿಗೆ, ಒಂದು ತುತ್ತು ಬಿಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಮಾಡಿಸ್ಬೇಕು. ನೀನು ಓಡಾಡ್ತಿರ್ಬೇಕು ನೀನೆಲ್ಲ ಫುಲ್ಲು. ನಿಂದು ಅದೇ ಕೆಲಸ. ಕನ್ವೆನ್ಷನಲ್ ಆದ್ರೆ ತಡ ಆಯ್ತು ಹೋಗಿ. ನಮ್ಮ ಅಪ್ಪ ಇವಾಗ ಖರ್ಚು ಮಾಡೈತೆ. ಖಾಲಿ ಬಿಡ್ತಾ ಇದ್ರೆ ನೀವು ಎಷ್ಟು ಹಾಕಿದ್ದೀರಾ ಅಂಕಲ್ ಅಂತ ಕೇಳಬೇಕು. 500 ಕಮ್ಮಿ ಹೇಳಿದ್ರೆ ಅಂಕಲ್ ಒಂದು ಊಟ 502 ರೂಪಾಯಿ ಹೇಳ್ತಾರೆ. ಎದ್ದೋಗಿ ಅಂಕಲ್ ಅಂತ ಹೇಳಿ. ಆಯ್ತು, ನೀನು ಯಾರನ್ನ ಫಸ್ಟ್ ನನ್ನ ಕೇಳ್ಬಿಟ್ಟು ಬೈತಾರೆ ಅಷ್ಟೇ. ಟಿಫನ್ ಮಾಡಿದ್ವಿ. ಇವಾಗ ಟಿಫನ್ ಮಾಡಿಬಿಟ್ಟು ಇವಾಗ ಹೋಗ್ತಿದ್ವಿ ಹುಡುಗಿ ಅಂತ. ಆಯಿತು, ಟಿಫನ್ ಆಯಿತು. ಇವಾಗ ಒಂದು ಸ್ವಲ್ಪ ಹೋಗಿ ಜಾಸ್ತಿ ಕ್ಯಾಮ್ರಾ ನೋಡಿ ಕ್ಲಿಕ್ ಮಾಡ್ತೀನಿ. ನಿಮಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ರೆಂಟ್ ಆಗಿತ್ತು ಆ್ಯಕ್ಚುಲಿ. ಎಷ್ಟೊಂದು ಐಟಮ್ಸ್ ಬೇರೆ ಇತ್ತು. ಬಟ್ ಇನ್ನು ಆ್ಯಕ್ಚುಲಿ ತುಂಬ ಫುಲ್ ವೇಸ್ಟ್ ಮಾಡ್ತೀವಿ. ಯಾಕೆಂದರೆ ನಾನು ತಿಂದೆ, ಪೂಜೆ ವೇಸ್ಟ್ ಮಾಡಿದ್ಲು ಆ್ಯಕ್ಚುಲಿ. ಅಪ್ಪ ಅವ್ರು ಬಡ್ಸೋದು ತುಂಬ ಪ್ರೀತಿಯಿಂದ ಪೂಜೆಗೆ ಬಡ್ಸೋದು. ಅವಳು ತಗೊಂಡು ನನ್ನೆಲ್ಲ ಬಿಟ್ಟು ನಾನು ಬಿಟ್ಟಿದ್ದೀನಿ ಅಂತ ದೇವರೆಲ್ಲ ನೋಡ್ತಿರ್ತಾರೆ. ಓಕೆ ಬಾಯ್. ಒಂದು ಫೋಟೋ ಅಲ್ಲಿ ನೋಡಿ. ಇವಾಗ ಗಾಡಿ ಅಳ್ತಾವಳೆ. ನೀನಲ್ವಾ ಕವನ? ನಿನ್ನ ಮದುವೆ ದಿನ ನೋಡ್ತೀನಿ. ಅದೇನು ಪ್ಲ್ಯಾಂಡ್ ಅಲ್ಲ ಕಡೆ. ಅದೇ ಗೊತ್ತು. ನನಗೆ ನೀನು ಕೇಳ್ಬೇಕಾ ಯಾವಾಗ ಸುಸ್ತು ಮಾಡೋದ್ಕೊಳ್ಳಿ ಬರುತ್ತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ. ನೀನು ಅವಾಗೆಲ್ಲ
ಮೇಕಪ್ ಹೋಗು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬೇಕು. ಓಡ್ ಬಂದ್ವಿ. ಪಕ್ಕದಲ್ಲಿ ನಿಂತ್ಕೊಳಕ್ ಜಾಗ ಬಿಡ್ತಾರ ಕೇಳೋರು. ಅವ್ರು ಯಾರು ಬಿಡ್ಲಿಲ್ಲ ಅಂದ್ರೆ ನೀನ್ ಜಾಗ ಮಾಡ್ಕೊಂಡು ನಿಂತ್ಕೊ. ಅವರೆಲ್ಲ ಯಾರು ಏನು ಬಿಟ್ಬಿಡು ನಿನ್ನ ಅಂತ ತಳ್ಳಲ್ಲ. ನೀವು ಹುಡುಕೊ ಬಂದು ನಿಂತ್ಕೋಬೇಕು. ನೀವು ಸಿಂಗಾರ ಮಾಡ್ಕೊಂಡು ಫೋಟೋ ತಗೊಳಕ್ ಬಿಟ್ಬಿಟ್ಟು ಬಂದು ಪಾಪ ಅವ್ಳ ಪಕ್ಕ ಯಾರು ಇರಲ್ಲ ಅಂತ ಮೊದಲೇ ನನ್ನ ತಂಗಿ ಹಿಂಗಿ ಯಾರು ಬರಲ್ಲ. ಚೆನ್ನಾಗಿ ಕಾಣಿಸ್ತಾಳ ನೀ. ವಿಡಿಯೋ ಆನ್ ಆಗ್ತದೆ. ಬಂದು ಫ್ಲವರ್ಸ್ ಕೊಟ್ಟರು. ಅದಾದ್ಮೇಲೆ ಕುಂಕುಮ ಇತ್ತು. ಕುಂಕುಮ ಆದ್ಮೇಲೆ ಚಾನ್ ಬಿಟ್ಟರು ಅವರೇ ಬಂದು. ಆಮೇಲೆ ಪರ್ಫ್ಯೂಮ್ ಹಾಕಿದ್ರು. ಪರ್ಫ್ಯೂಮ್ ಹಾಕಾದ್ಮೇಲೆ ಅಕ್ಷತೆ ಕಾಳು ಆದ್ಮೇಲೆ ಪ್ರಸಾದ ಕೊಟ್ಟರು. ಏನೋ ಪ್ರಸಾದನ ತಿನ್ನಕ್ಕೆ ಏನು ಅಂತ ಗೊತ್ತಿಲ್ಲ. ಲೈಕ್ ಡಿಫ್ರೆಂಟ್ ವೈಬ್ಸ್ ಎಲ್ಲ ಮ್ಯಾರೇಜ್ ವೈಬ್ಸ್ ಕಂಪ್ಲೀಟಾಗಿ ನಮ್ಮ ಕಡೆ ಏನಿದೆ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಅಕ್ಷತೆ ಕಾಳು ಕೊಟ್ಟಿದ್ದಾರೆ. ಈ ಅಕ್ಷತೆ ಕಾಳು ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಯ್ತಾ ಏನಾದರೂ ಹೇಳು ಪೂಜಾ. ತಾಳಿ ಕಟ್ ಆಗೋಗಿದೆ. ಇವಾಗ ಅಕ್ಷತೆ ಕಾಳು ಕೊಟ್ಟಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹಂಗೆ ಕೈ ಹಿಡ್ಕೊಂಡು ಕೂತಿದ್ದೀವಿ. ಅನನ್ನಿ ಹೋಗಿ ಕೇಳ್ಕೊಬೋದು. ಸರಿ ಹೆಂಗೆ ಉಜ್ಜಾಡ್ಬಿಟ್ಲು ರಾತ್ರಿ ಎಲ್ಲ ಇನ್ನೇನು ಏನು ಉಜ್ಜಾಡಿಲ್ಲ. ನಮ್ಮದೇ ನೆಟ್ಟಿತ್ತು. ನಾನು ಬರೀ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಮಾತ್ರ. ಪಾಸ್ವರ್ಡ್ ಕೊಟ್ಟರೆ ಯಾರು ಬೇಕಾದ್ರೆ ಬಿಡಿಯೋರೆಲ್ಲ ಕನೆಕ್ಟ್ ಮಾಡ್ಕೊಬೋದು. 2 days ಆಫೀಸು 3 days ಮನೆ. ಪೂಜಾ ಏನಾದರೂ ಮಾತಾಡು. ನೀನು ಯಾಕೋ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ಯಾ. ಯಾಕೆ ಲೇಟಾಗಿ ಬಂದವೆ ಕಾಯಿಸಿದ್ವಿ ಅಂತ ಬೇಜಾರ. ಬಂದು ಸೊ ಫೈನಲಿ ನಮ್ಮನ್ನ ಚೌಟ್ರಿಲಿ ಯಾರೂ ರೆಕಗ್ನೈಸ್ ಮಾಡಿರಲಿಲ್ಲ ಅಷ್ಟು, ಅನನ್ಯ ಬಿಟ್ಟರೆ. ಅವ್ರ ಅಮ್ಮ ಬಂದುಬಿಟ್ಟು ನಮ್ಮನ್ನ ಮಾತಾಡಿಸಿ ಪ್ರೆಸೆಂಟೇಷನ್ ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅಲ್ವಾ ಕವನ? ಎಸ್ ಎಸ್ ಎಸ್. ನಾನು ನಿಮಗೆ ಪ್ರೆಸೆಂಟೇಷನ್ ತೋರಿಸ್ತೀನಿ. ಪೂಜಾ ಪ್ರೆಸೆಂಟೇಷನ್ ಚೆನ್ನಾಗಿದೆ ಆ್ಯಕ್ಚುಲಿ. ಒಬ್ಬ ಕೊಡಿಲಿ. ಇಲ್ಲಿ ಹೂವು ಹಾಕೋದು ಅನ್ಸುತ್ತಲ್ವ, ನೀರು ಬಿಟ್ಟು ಹೂವು ಹಾಕಿ ಸುತ್ತ ದೀಪ ಹಚ್ಚೋದು. ಚೆನ್ನಾಗಿದೆ ಡಿಸೈನ್. ಏನು ಜ್ಯೂಸು ಕವನ? ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ. ಸೋಡಾ ಥರ ಆದರೆ ಸೋಡಾ ಅಲ್ಲ, ಏನಿಲ್ಲ, ಚೆನ್ನಾಗಿ ಪುದೀನಾ ಟೇಸ್ಟ್ ಇದೆ. ಬೆಲ್ಲ ಹಾಕಿದ್ದಾರೆ. ಆದರೂ ಏನು ಅಂತ ಗೊತ್ತಾಗ್ತಿಲ್ಲ. ಹೆಲ್ದಿ ಡ್ರಿಂಕ್. ಚೆನ್ನಾಗಿದೆ. ನಾವೆಲ್ಲ ಚೆನ್ನಾಗಿಲ್ಲ. ಹೆಲ್ದಿ ಡ್ರಿಂಕ್ ಚೆನ್ನಾಗಿದೆ. ಏನೇನು ಹಾಕಿದ್ದಾರೆ ಕವನ? ಪುದೀನ ಅಂತೂ ಹಾಕಿದ್ದಾರೆ. ಚೂರು ಚಾಟ್ ಮಸಾಲ ಹಾಕಿದ್ದಾರೆ. ಆಮೇಲೆ ಪೂಜಾ ಗ್ರೀನ್ ಆಗಿದೆ ಜ್ಯೂಸ್. ನೋಡಿದ ತಕ್ಷಣ ಕಷಾಯ ಥರ ಅಂದ್ಕೊಂಡ್ವಿ, ಬಟ್ ಇಟ್ಸ್ ರಿಯಲಿ ಟೇಸ್ಟಿ. ಸ್ಲಿಪ್ಪರ್ ಹಾಕೊಂಡು ಹೋಗಂಗಿಲ್ವಂತೆ. ನಾನು ಫುಲ್ಲು ಕನ್ಸ್ತೀನಿ ಇವಾಗ. ಇಷ್ಟ ತನಕ ವೆಯ್ಟ್ ಮಾಡಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಯಾರ ಕೈಲಿ ಕೊಡ್ಲಿ? ಪೂಜನ್ ಫೋನ್ ಕೊಡು. ಪೂಜನ್ ನಿಂಗೆ ಫೋನ್ ಕೊಡೋಲ್ವಾ? ಅವರೆಲ್ಲ ನೀಟಾಗಿ ಕಾಮಿಡಿ ಮಾಡಿಕೊಂಡು ತಾಳಿ ಕಟ್ಟಪ್ಪ ಹಾಕು, ನನಗೇನಾಗಬೇಕು ಹಾಕು. ನಮಗೆ ಅಲ್ಲಿ ಒಂದು ಎಂಬ್ರಾಸಿಂಗ್ ಮೂಮೆಂಟ್ ಏನಾಯಿತು ಅಂದರೆ, ಊಟ ಬಡಿಸಿದ ತಕ್ಷಣವೇ ನಾವು ಹಂಗೆ ಸ್ಟಾರ್ಟ್ ಮಾಡಿದ್ವಿ ತಿನ್ನೋದಕ್ಕೆ. ಬಟ್ ಎಲ್ಲರೂ ತುಂಬ ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ಎಲ್ಲ ಫುಡ್ ಐಟಮ್ಸ್ನ ಬಡಿಸೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಮಗೆ ಗೊತ್ತಾಗಿದ್ದೇನು ಅಂದರೆ, ಅವ್ರು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಅಂದರೆ, ಫುಡ್ ಐಟಮ್ಸ್ ಎಲ್ಲ ಬಡಿಸಿದ ಮೇಲೆ ಸುತ್ತ ನೀರು ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅನಿಸ್ದು ಅವ್ರು ಏನಕ್ಕೆ ನಮ್ಮನ್ನ ವಿಚಿತ್ರವಾಗಿ ನೋಡ್ತಾಯಿದ್ರು ಅಂತ. ಫುಡ್ ಐಟಮ್ಸ್ ಮಾತ್ರ ತುಂಬ ವೆರೈಟೀಸ್ ಇತ್ತು. ನಾವು ಇವಾಗ ಮುಗಿಯುತ್ತೆ ಆವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ವಿ. ಅವ್ರು ಬರ್ತಾನೇ ಇದ್ದಾರೆ, ಬಡಿಸ್ತಾನೇ ಇದ್ದಾರೆ. ನನಗೆ ಇನ್ನೊಂದು ಖುಷಿಯಾಗಿದ್ದ ವಿಷಯ ಏನಪ್ಪ ಅಂದರೆ,
ಊಟ ಮಾಡುವಾಗ ಹುಡುಗಿ ಅಪ್ಪ ಅಮ್ಮ ಅಥವಾ ಹುಡುಗನ ಅಪ್ಪ ಅಮ್ಮ ಬಂದು ಪ್ರತಿಯೊಬ್ಬರ ಹತ್ರನೂ ಬಂದು ಕೈ ಮುಗ್ದು ಸಾವಧಾನ ನಿಧಾನಕ್ಕೆ ಊಟ ಮಾಡಿ ಖುಷಿ ಆಯಿತು ಬಂದಿದ್ದು ಅಂತ ಖುಷಿಯಿಂದ ವಿನಮ್ರತೆಯಿಂದ ಕೈ ಮುಗಿದು ಹೋಗ್ತಾರೆ. ಸೊ ಹಾಯ್. ಸೊ ಇವಾಗ ಊಟ ಮಾಡಿಕೊಂಡು ಬಂದು ಈಜಾಗಿ ಕೂತಿದ್ದೀವಿ. ಊಟ ಅಂತೂ ಸಖತ್ತಾಗಿತ್ತು. ಫುಲ್ಲು ಎಷ್ಟು ವೆರೈಟೀಸ್ ಅಂದರೆ ಈ ಥರ ವೆರೈಟೀಸ್ ಊಟ ನಾನು ಯಾವತ್ತೂ ಇದುವರೆಗೂ ನನ್ನ ಲೈಫಲ್ಲೇ ಊಟ ಮಾಡಿಲ್ಲ. ಈ ಥರ ಇಷ್ಟೊಂದು ವೆರೈಟಿ. ಇವ್ರ ಕಡೆ ಎಲ್ಲ ಹಿಂಗೆ ಅನ್ಸುತ್ತಲ್ಲ ಯಾವಾಗಲೂ. ಹೌದು, ಆ್ಯಕ್ಚುಲಿ ಏನಂತಂದರೆ ಇವರು ಕಂಪ್ಲೀಟ್ ಬ್ರಾಹ್ಮಣ್ಸ್ ಅಲ್ಲ. ಸೊ ನಮ್ಮ ಕಡೆ ಏನಿದ್ರು ಗೌಟ್ ಊಟ ನಿಮಗೆ ಗೊತ್ತಿರುತ್ತೆ. ನ್ಯಾಚುರಲ್ ಆಗಿ ನಾವು ಬೆಂಗಳೂರಲ್ಲಾಗಲಿ ಹಳ್ಳಿಗಳಲ್ಲಾಗಲಿ ಏನು ಊಟ ತಿಂತೀವಿ, ನಮ್ಮ ಕಡೆ ಏನು ಫೇಮಸ್ ಇಲ್ಲ. ಬಟ್ ಇವ್ರ ಕಡೆ ಇವ್ರು ಸ್ಟಾರ್ಟಿಂಗ್ ರೈಸ್ ಬಡ್ಸಿದ್ ನೋಡಿದ್ರೆ ನೊಂದೋದ್ವಿ, ಅನ್ನ ತಿನ್ನಕ್ಕೆ ಬಂದಿದ್ದೀವಿ ಅಂತ. ಸೊ ಲೇಟರ್ ಆನ್ ವಿ ಅಂಡರ್ಸ್ಟುಡ್ ಏನಂತಂದರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೈಸಿ ಐಟಮ್ಸು, ಎಲ್ಲ ಸ್ವೀಟ್ಸ್ ಆಗಿರಲಿ ಅವಳಿ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಬಡಿಸಿದ್ರು ಕಂಪ್ಲೀಟಾಗಿ. ಸೊ ಕಂಪ್ಲೀಟ್ ಸ್ಟಮಕ್ ಫುಲ್. ಆಮೇಲೆ ಇನ್ನೊಂದು ಏನಂದ್ರೆ ಇವ್ರು ಯಾಕೆ ಇಷ್ಟು ಚೆನ್ನಾಗಿರ್ತಾರೆ ಅಂದ್ರೆ ಬ್ರಾಹ್ಮಿನ್ಸು ಫುಲ್ ಫೇರ್ ಆಗಿ ಫುಲ್ ವೈಟ್ ಆಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಆಕ್ಚುಲಿ ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ ಅಲ್ವಾ. ನಮ್ ಕಡೆ ಬರೀ ಮುದ್ದೆ ಅನ್ನ ಅಂದ್ರೆ ನಾನು ಕಿಂಡಲ್ ಮಾಡ್ತಾ ಇಲ್ಲ, ಕಿಂಡಲ್ ಏನ್ ಮಾಡ್ತಿಲ್ಲ. ನಮ್ ಕಡೆ ಫುಡ್ ಅಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಒಂದೇ ಸಲ ಸಿಗಲ್ಲ. ಬಟ್ ಇವ್ರದ್ದು ಇಷ್ಟಿಷ್ಟು ಕೊಟ್ಟರು ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ನಮ್ ಕಡೆ ಏನಾದ್ರೂ ಏನ್ ಕಂಪ್ಲೀಟ್ ಆಗಿ. ಹೌದು, ಇದನ್ನೊಂದು ನಿಮಗೆ ಏನ್ ತಿಳಿಸ್ಬೇಕು ಅನ್ಸುತ್ತೆ ಅಂದ್ರೆ ಈ ವಿಡಿಯೋ ಮುಖಾಂತರ ಲೈಕ್ ನಾವ್ ತಿನ್ನೋ ಫುಡ್ ಅಲ್ಲಿ ಏನಿರುತ್ತೆ ಒಂದು ಲೈಕ್ ಇಷ್ಟು % ಆಫ್ ನಾವು ತಿನ್ನುವಂತಹ ಫುಡ್ ಅಲ್ಲಿ ಏನು ಅಂತಂದ್ರೆ ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗಲ್ಲ. ಸೊ ಒಂದು ಕಂಟೆಂಟ್ ಆಫ್ ನಾವು ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ಇನ್ನೊಂದು ಸ್ವಲ್ಪ ಪ್ರೋಟೀನ್ಸ್ ಇಲ್ಲ ಅವತ್ತಿನ ವಿಟಮಿನ್ ಮಿನರಲ್ ಈ ತರ ಸಿಗುತ್ತೆ. ಬಟ್ ಐ ಟೋಟಲಿ ಅಗ್ರಿ ವಿತ್ ದಿಸ್ ಫುಡ್. ಏನಂತಂದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ನು ಇನ್ಕ್ಲೂಡ್ ಆಗೋದ್ರ ಎಲ್ಲ ಜಸ್ಟ್ ಒಂದೊಂದು ಸ್ಪೂನ್ ಇದ್ರೂ ಸಹ ಪ್ರೋಟೀನ್ ಎಷ್ಟು ಬೇಕು ಅಷ್ಟೇ ವಿಟಮಿನ್ಸು ಮಿನರಲ್ಸು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸೊ ದೇ ವಿಲ್ ಬಿ ವೆರಿ ಫೇರ್ ಇನ್ ಲುಕ್. ಅಷ್ಟೇ ನನಗೆ ಗೊತ್ತಾಗಿದೆ ಇಷ್ಟ. ನನಗೂ ಅಷ್ಟೇ. ನಮ್ಮ ಕಡೆ ಎಲ್ಲ ಏನಂದ್ರೆ ಮುದ್ದೆ ತಿನ್ನು, ನನ್ ದಪ್ಪ ಆಗ್ತಿಲ್ಲ ಅಂತ ಅಂದ್ರೆ ಇಷ್ಟಿಷ್ಟು ತಿನ್ನು, ಇಷ್ಟು ತಿಂದ್ರೆ ಆಗುತ್ತಾ ಅಂತಾರೆ. ಬಟ್ ನಾವು ಬರೀ ಮುದ್ದೆ ತಿನ್ನೋದ್ರಿಂದ ನಮ್ಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಸೊ ಅದು ಮೇಯ್ನ್ ಆಗಿ ನಾವು ನಾನ್ ವೆಜಿಟೇರಿಯನ್ಸು ವೆಜ್ ತಿನ್ನುವಂತಹ ಫ್ರೆಂಡ್ಸಿಗೆ ಯೂಶಲ್ ಆಗಿ ಏನು ಹೇಳ್ತೀವಿ, ನೀವು ಏನು ತಿಂತೀರಾ, ಊಟ ಏನಿರುತ್ತೆ ನಿಮ್ಗೆ ತಿನ್ನೋಕ್ಕೆ, ಸ್ಪೆಷಲ್ ಏನು, ಅದೇ ಬಜ್ಜಿ ಬೋಂಡ ಅನ್ನ ಸಾರು ಹೋಳಿಗೆ ಅಷ್ಟೇ ಅಂತ. ಬಟ್ ಟ್ರೂಲಿ ಏನು ಅಂತಂದರೆ ಅವರು ತಿನ್ನುವಂತಹ ಫುಡ್ಡಲ್ಲಿ ಎಲ್ಲ ಥರ ಡಿಫ್ರೆಂಟ್ ವೆರೈಟೀಸ್. ನಾವಿವಾಗ ಏನು ತಿಂತೀವಿ ವೆಜಿಟೇಬಲ್ಸ್ ಫ್ರೂಟ್ಸ್ನ ಹಂಗೆ ತಿಂತೀವಿ ನಾರ್ಮಲ್ ಆಗಿ ರಾ. ಮತ್ತು ವೆಜಿಟೇಬಲ್ಸ್ ಏನಿದೆ ಸಾಂಬಾರ್ ಇಲ್ಲಾಂದರೆ ಪಲ್ಯ, ಸಾಂಬಾರ್ ಪಲ್ಯ ಇಷ್ಟೇ. ಸೊ ಇವ್ರು ಇವತ್ತು ಮಾಡಿದ್ ನೋಡಿದ್ರೆ ಇವಾಗ ಅರ್ಥ ಆಗ್ತದೆ ವೆಜಿಟೇರಿಯನ್ಸು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ನ ಪ್ರಿಪೇರ್ ಮಾಡ್ಬೋದು ಅಂತ. ದಟ್ ವಾಸ್ ರಿಯಲಿ ಗುಡ್, ಅಮೇಜಿಂಗ್. ಅಷ್ಟೇನ ಕವನ ಇನ್ನೇನಾದ್ರೂ ಹೇಳೋದಿದ್ಯಾ? ಮತ್ತೆ ಶಾಸ್ತ್ರ ತುಂಬಾ ಕಂಪ್ಲೀಟ್ ನಮ್ಗಿಂತ ಅವ್ರದ್ದು ತುಂಬಾ ಡಿಫ್ರೆಂಟ್ ಇತ್ತು. ಸೊ ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಟ್ ಡಿಫ್ರೆಂಟ್ ಇದೆ ನಮಗೂ ಅವ್ರಿಗೂ. ಬಾಯ್ ಪೂಜಾ. ಯಾವಾಗ ಸಿಗ್ತೀಯ ಪೂಜಾ? ನಾವೇ ಯೂಟರ್ನ್ ಮಾಡ್ಕೊಂಡು ಬರ್ತಿದ್ದೀವಿ. ಫೈನಲಿ ಮದುವೆ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಕವನ ಮನೆಗೆ. ಸೊ ಫೈನಲಿ ಇವಾಗ ಕವನನ ಮನೆಗೆ ಬಂದಿದ್ದೀವಿ ಎಲ್ಲ ಮುಗಿಸ್ಕೊಂಡು. ಏನ್ ಕವನ ಫೈನಲಿ ಸುಸ್ತಲ್ಲ, ಸ್ವಲ್ಪ ಸ್ಟ್ರೈನ್ ಆಗಿದೆ, ದೂರ ಸುಸ್ತು ಸ್ಟ್ರೈನ್ ಎರಡು. ಅದೇ ಸುಸ್ತಂದ್ರೆ ಜಾಸ್ತಿ ಸುಸ್ತು. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.